ಹೋಗಿಲ್ಲ ಮುಂಚೆ ನಾನೇ ಬಂದ್ಬಿಟ್ಟಿದ್ದೀನಿ. ಬ್ಯಾಂಗ್ಳೂರಿಗೆ ಬಂದು ಅಂದ್ಕೊಂಡಿದ್ದ ಕೆಲಸ ಸ್ವಲ್ಪ ಬೇಗನೆ ಆಯಿತು. ಸೊ ಅದಕ್ಕೆ ಬೇಗ ಹೋಗಿ ಮೈಸೂರಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೆ ಅನ್ನಿಸ್ತು ನೋಡಬೇಕಾಗಿರೋ ಜಾಗ ಇನ್ನೊಂದಿದೆ ಅಂತ. ಅದೇ ಅಕ್ವೇರಿಯಂ ಪ್ಯಾರಡೈಸ್. ಇದು ಫನ್ ವರ್ಲ್ಡು ಮತ್ತು ಸ್ನೋ ಸಿಟಿ ಮಧ್ಯದಲ್ಲಿದೆ. ತುಂಬ ಚೆನ್ನಾಗಿದೆ. ಇದು ಮೇಕ್ರಿ ಸರ್ಕಲ್ ಹತ್ರ. ಸೊ ನೋಡೋಕ್ಕೆ ಬಂದಿದ್ದೀನಿ. ತುಂಬ ಬೇಗ ಬಂದಿರೋದ್ರಿಂದ ಯಾರೂ ರಶ್ ಇರಲಿಲ್ಲ, ಮತ್ತು ವೀಕ್ ಡೇಸ್ ಆಗಿರೋದ್ರಿಂದ ಅಷ್ಟೊಂದು ರಶ್ ಏನಿರಲಿಲ್ಲ. ಸೊ ನನಗೆ ಬೇಕಾಗಿದ್ದಿದ್ದು ಅದೇ. ಸೊ ಬನ್ನಿ ಎಂಜಾಯ್ ಮಾಡೋಣ. ಬೈಕ್ಗೆ 1 ಅವರ್ಗೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆಮೇಲೆ ಎಕ್ಸ್ಟ್ರಾ 1 ಅವರ್ಗೆ 10 ರೂಪೀಸ್ ಆ ಥರ ಚಾರ್ಜ್ ಮಾಡ್ತಾರೆ. ನಮಸ್ಕಾರ, ಶರಣು, ಅಡ್ಡಿದೆ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೀನಿ. ಬ್ಯಾಂಗ್ಳೂರಲ್ಲಿ ಏನಪ್ಪ ವಿಷಯ ಅಂತ ಅಂದರೆ, ಬ್ಯಾಂಗ್ಳೂರಲ್ಲಿ ಅಕ್ವೇರಿಯಂ ಪ್ಯಾರಡೈಸ್ ಅಂತ ಒಂದು ಓಪನ್ ಆಗಿದೆ. ಸೂಪರ್ ಡೂಪರ್ ಆಗಿದೆ. ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಮತ್ತು ಬಿಗ್ಗೆಸ್ಟು ಅಕ್ವೇರಿಯಂ ಶೋ. ಮತ್ತು ನೆಕ್ಸ್ಟ್ ಇದರಲ್ಲಿ 180 ಫೀಟ್ ಟನಲ್ ಇದೆ. ಸೊ ಅದನ್ನೆಲ್ಲ ನೋಡೋಕ್ಕೆ ಆಮೇಲೆ ನಿಮಗೂ ತೋರ್ಸೋಕ್ಕೆ ಬಂದಿದ್ದೀನಿ. ಸೊ ಹೋಪ್ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇನ್ನು ನಾನು ಸಿಕ್ಕಾಪಟ್ಟೆ ಬೇಗ ಬಂದುಬಿಟ್ಟಿದ್ದೀನಿ. 10:15ಗೆ ಅಲ್ಲಿ ಟಿಕೆಟ್ ಇಶ್ಯೂ ಮಾಡ್ತಾರೆ. ನಾನು 10 ಗಂಟೆಗೆ ಬಂದಿದ್ದೀನಿ. ಯಾಕಂದರೆ ಅಷ್ಟೊಂದು ಅರ್ಜೆಂಟು. ಯಾಕಂದರೆ ವಾಪಸ್ ಬಂದುಬಿಟ್ಟು ಇದು ನೋಡಿಕೊಂಡು ವಾಪಸ್ ಮೈಸೂರಿಗೆ ಬರಬೇಕು. ಸೊ ಅದಕ್ಕೋಸ್ಕರ ನೋಡಿ, ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದು ಫನ್ ವರ್ಲ್ಡ್ ಇದೆಯಲ್ಲ, ಅದು ಫನ್ ವರ್ಲ್ಡು. ಆಮೇಲೆ ಇದು ಅಕ್ವೇರಿಯಂ ಪ್ಯಾರಡೈಸ್. ಅದು ಮುಂಚೆ ಹೋದರೆ ಸ್ವಲ್ಪ ಮುಂದೆ ಹೋದರೆ ಸ್ನೋ ವರ್ಲ್ಡ್ ಸಿಗುತ್ತೆ. ಸೊ ಬನ್ನಿ ಹೋಗೋಣ. ಸೊ ಏನೇ ಸ್ಟಾರ್ಟ್ ಅನಿಸುತ್ತೆ, ಅದಕ್ಕೆ ಸುಪ್ರಭಾತ ಹಾಕಿ ಗಣೇಶನ ಹೆಸರಲ್ಲಿ ಸೊ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಪರವಾಗಿಲ್ಲ, ನಾನು ಅದೇ ಬೇಗ ಬಂದಿದ್ದೀನಿ ಅಂದ್ಕೊಂಡಿದ್ದೀನಿ. ನನಗೆ ಈಗಿಂತ ಮುಂಚೆ ಎಷ್ಟೋ ಜನ ಬಂದು ಕಾಯ್ತಾ ಇದ್ದಾರೆ. ನೋಡಿ ಈಚೆ ಕಡೆನೇ ಎಷ್ಟು ಸಖತ್ತಾಗಿದೆ ನೋಡೋಕ್ಕೆ. ಸೊ ಒಳಗಡೆ ಹೆಂಗಿರುತ್ತೆ ಅಂತ ನೋಡಬೇಕು. ಸೂಪರ್ ಡೂಪರ್ ಆಗಿದೆ. ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಎಲ್ಲ ನಾನು ಯಾರು ಮಾತಾಡಲ್ಲ ಕೊಡ್ತಿದ್ದೆ. ಸೊ ಈಗ ಒಳಗಡೆ ಹೋಗೋಣ. 10:15 ಆಯಿತು. ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಹೊರಟೆ. 399 ಪರ್ ಹೆಡ್ ಇದೆ. ಸೊ ವರ್ತ್ ಅನಿಸುತ್ತೆ. ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತಗೊಂಡು ಸೆಕ್ಯೂರಿಟಿ ಅವ್ರಿಗೆ ಟಿಕೆಟ್ ತೋರಿಸಿ ಅಲ್ಲೇ ಬ್ಯಾಗ್ ಇಟ್ಬಿಟ್ಟು ಒಳಗಡೆ ಹೋಗಿ ಒಂದೊಂದು ಪಿನ್ ಟು ಪಿನ್ ಐಟಮ್ನ ನೋಡೋಣ ಅಂತ ಹೊರಟಿದ್ದೀನಿ. ಎಕ್ಸ್ಪೆಕ್ಟೇಷನ್ ತುಂಬ ಇದೆ. ಸೊ ಎಕ್ಸ್ಪೆಕ್ಟೇಷನ್ ಇದ್ದಂಗೆ ಆಗುತ್ತೆ. ಸೊ ಅದಕ್ಕೆ ಹೊರಟಿದ್ದೀನಿ. ಆಮೇಲೆ ಮುಂದೆ ನನ್ನ ಹತ್ರ ಇನ್ನೂ ಮಾತಾಡೋಕ್ಕಿರಲ್ಲ, ಯಾಕಂದರೆ ಬರೀ ಎಂಜಾಯ್ ಮಾಡೋಕ್ಕೆ. ಸೊ ಅದಕ್ಕಾಗಿ ನಾನು ನಿಮಗೆ ಮಧ್ಯದಲ್ಲಿ ಏನು ಮಾತಾಡಿ ಡಿಸ್ಟರ್ಬ್ ಮಾಡೋಣ. ಒಳ್ಳೆ ಮ್ಯೂಸಿಕ್ ಜೊತೆಗೆ ಆರಾಮಾಗಿ ಎಲ್ಲ ಎಂಜಾಯ್ ಮಾಡೋಣ ಅಂತ ಬನ್ನಿ. ಇನ್ನೇನಿಲ್ಲ, ಆರಾಮಾಗಿ ಎಂಜಾಯ್ ಮಾಡಿ. ಆ್ಯಕ್ಚುಲಿ ನಾನು ಈ ವಿಡಿಯೋನ ಒಂದು 50 ಸತಿ ನೋಡಿದರೆ, ಒಂದು 35-40 ಸತಿ ಎಡಿಟ್ ಮಾಡೋಕ್ಕೆ ಮಾಡಿದ್ದೀನಿ. ಬಟ್ ಎಲ್ಲೂ ಕಟ್ ಮಾಡಿ ಪೇಸ್ಟ್ ಮಾಡಿ ಅದನ್ನು ಶಾರ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಯಾಕಂದರೆ ಯಾವುದೋ ಒಂದೊಂದು ಪಾಯಿಂಟ್ ತುಂಬ ಚೆನ್ನಾಗಿದೆ. ಅದಕ್ಕಾಗಿ ಆಲ್ಮೋಸ್ಟ್ ರಾ ವಿಡಿಯೋನೇ ಇದೆ. ಯಾವುದು ಜಾಸ್ತಿ ಎಡಿಟ್ ಮಾಡಿ ಕಟ್ ಮಾಡೋಕ್ಕೆ ಹೋಗಿಲ್ಲ.
ಸೊ ನಿಮಗೆ ಅದೇ ಸ್ಪಾಟಲ್ಲಿದ್ದು ಎಂಜಾಯ್ ಮಾಡೋ ಥರ ಇರಲಿ ಅನ್ನೋದೊಂದೇ ಒಂದು ಉದ್ದೇಶಕ್ಕೋಸ್ಕರ ಆ್ಯಕ್ಚುಲಿ ಸೌಂಡು ಮ್ಯೂಟ್ ಮಾಡ್ತಾ ಇರಲಿಲ್ಲ. ಯಾಕಂದರೆ ಅಲ್ಲಿ ಫುಲ್ ಎ ಸಿ ಇರೋದ್ರಿಂದ ಎ ಸಿ ಸೌಂಡು, ಎ ಸಿ ಫ್ಯಾನ್ ಸೌಂಡ್ ಏನಾಗ್ತಾ ಇದ್ದರೆ ಇರಿಟೇಟ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಮ್ಯೂಟ್ ಮಾಡಿ ನಾನು ತಿರ್ಗಿ ಮನೆಗೆ ಕೂತ್ಕೊಂಡು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಜೊತೆಗೆ ಚಿಕ್ಕದಾಗಿ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡ್ತೀನಿ. ಸೊ ಇನ್ನೇನು ಮಾತಾಡೋದೇನು ಬೇಡ, ಬರೀ ಎಂಜಾಯ್ ಮಾಡೋಣ. ಒಂದು ಸ್ಪೀಷೀಸ್ನ ಒಂದು ಫಿಶಸ್ನ ನೋಡ್ಬಿಟ್ಟು ಎಂಜಾಯ್ ಮಾಡೋಣ ಅಂತ. ಕೆಲವೊಂದು ಫಿಶ್ ಬಗ್ಗೆ ನನಗೆ ಐಡಿಯಾ ಇದೆ, ಸೊ ಅದಕ್ಕಾಗಿ ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ ಅನಿಸ್ತು. ಆ್ಯಕ್ಚುಲಿ ಇದು ಬಂದು ಜಾಯಿಂಟ್ ಗೊರಮೆ ಅಂತ. ಇದು ಒಂದು ತುಂಬ ವರ್ಷ ಬದುಕುತ್ತೆ, ಆಲ್ಮೋಸ್ಟ್ 20-25 ವರ್ಷ ತನಕ ಬದುಕುತ್ತೆ. ಫಾರಿನ್ ಕಂಟ್ರೀಸಲ್ಲಿ ಇದಕ್ಕೆ ಬರ್ತ್ಡೇಸ್ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಮತ್ತು ಜೊತೆಗೆ ತುಂಬ ಈಸಿ ಮೇಂಟೆನೆನ್ಸ್ ಇದೆ. ನಾವು ಅಂದರೆ ನಾವೇನು ತಿಂತೀವೋ ಅದೆಲ್ಲ ಆರಾಮಾಗಿ ತಿಳ್ಕೊಂಡು ಜೀವನ ಮಾಡುತ್ತೆ. ಸೊ ಅಷ್ಟೊಂದು ಟಫ್ ಮೇಂಟೆನೆನ್ಸ್ ಇರಲ್ಲ. ಒಳ್ಳೆ ಪ್ರಿಕಾಷನರಿ ತೊಗೊಂಡು ಹೈ ಕ್ವಾಲಿಟಿ ಗ್ಲಾಸ್ನ ಯೂಸ್ ಮಾಡಿದ್ದಾರೆ. ಅದರ ಥಿಕ್ನೆಸ್ ಬಂದು 3 ಇಂಚಸ್, ಮೋರ್ ದೆನ್ 3 ಇಂಚಸ್ ಥರ ಅಂತ. ಸೊ ಯಾಕಂದರೆ ವಾಟರ್ ಪ್ರೆಷರ್ ತುಂಬ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಒಳ್ಳೆ ಪ್ರಿಕಾಷನರಿ ತಗೊಂಡಿದ್ದಾರೆ. ಈ ಫಿಶಸ್ ಬಂದು ಅಲಿಗೇಟರ್ ಗಾರ್ ಅಂತಾರೆ. ಇದು ಒಂದು ಸಿಕ್ಕಾಪಟ್ಟೆ ದೊಡ್ಡದಾಗಿ ಇದಕ್ಕೆ ಮೋರ್ ದೆನ್ 5 ಫೀಟ್ ತನಕ ಬೆಳೆಯುತ್ತೆ. ಸೊ ಇದು ಈ ಕಡೆ ಏನು ನೋಡ್ತಾರೆ ನನಗೆ ಅದೇ ಇದರಲ್ಲಿ ಅಲ್ಬಿನೋ ಅಂತಾರೆ. ಅಲ್ಬಿನೋ ಮೀನ್ಸ್ ವೈಟ್ ಮತ್ತು ಅದಕ್ಕೆ ಕೆಂಪು ಕಣ್ಣಿರುತ್ತೆ. ಸೊ ಇದು ಸ್ವಲ್ಪ ರೇರ್ ಫಿಶಸ್.
ಈ ಪ್ಲೇಸ್ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಸಖತ್ ಬ್ರೈಟಾಗಿ ಹೈ ಕ್ವಾಲಿಟಿ ಮತ್ತು ಫ್ಲೋರೋಸೆಂಟ್ ಮತ್ತು ರೇಡಿಯಮ್ ಪೇಂಟ್ ಮಾಡಿದ್ದಾರೆ. ತುಂಬ ಒರಿಜಿನಲ್ ಆಗೇ ಇತ್ತು. ಸೊ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ನೋಡಿಕೊಂಡು. ಯಾಕಂದರೆ ಈ ಥರ ಆರ್ಟು ತುಂಬ ಕಮ್ಮಿ ಸಿಗುತ್ತೆ ನೋಡೋಕ್ಕೆ. ಸೊ ಅದನ್ನೆಲ್ಲ ಎಂಜಾಯ್ ಮಾಡ್ತಾಯಿದ್ದೀನಿ ನಾನು. ಹಾಗೆ ಸ್ವಲ್ಪ ಮುಂದೆ ಬಂದರೆ ಒಂದು ಸೂಪರ್ ಡೂಪರಾಗಿ ಒಂದು ಆರ್ಟಿಫಿಷಿಯಲ್ ಫಾಲ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ತಾಗಿದೆ ನೋಡೋಕ್ಕೆ. ಸೇಮ್ ವಾಟರ್ ಫಾಲ್ ಸೌಂಡು ತುಂಬ ಚೆನ್ನಾಗಿದೆ. ಬಟ್ ಮ್ಯೂಟ್ ಮಾಡಿದ್ದೀನಿ, ಒಂದು ನಿಮಿಷ ಸರಿ ಮಾಡ್ತೀನಿ. ಪ್ಲಾಂಟೆಡ್ ಟ್ಯಾಂಕ್ ಅಂದರೆ ನನಗೆ ತುಂಬ ಇಷ್ಟ. ಅದರಲ್ಲೂ ಪ್ಲಾಂಟೆಡ್ ಟ್ಯಾಂಕಲ್ಲಿ ನಿಯಾನ್ ಟೆಟ್ರನ್ ನೋಡೋದೆ ಒಂದು ಮಜಾ. ಅದು ಬ್ರೈಟ್ ಫ್ಲೋರೋಸೆಂಟ್ ಕಲರ್ ಇರುತ್ತೆ, ಸೂಪರ್ ಡೂಪರಾಗಿ ಮಿಲನ್ನ ಅಂತ ಇರುತ್ತೆ. ಸೊ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಈ ಟ್ಯಾಂಕ್ ನೋಡಿ ಸೂಪರ್ ಆಗಿದೆ. ಇದು ಆ್ಯಕ್ಚುಲಿ ಫಸ್ಟು ಅಷ್ಟೊಂದು ನಾನು ಗಮನ ಇಟ್ಟು ನೋಡಿಲ್ಲ, ಆಮೇಲೆ ನೋಡಿದ್ರೆ ಗೊತ್ತಾಯಿತು. ಲ್ಯಾಬ್ ಸ್ಟಾರ್ ಇದೆ. ಲ್ಯಾಬ್ ಸ್ಟಾರು ಈ ಥರ ಕಲರ್ ಲ್ಯಾಬ್ ಸ್ಟಾರ್ ನಾನು ನೋಡೇ ಇಲ್ಲ. ಪಿಂಕು, ಬ್ಲೂ, ವೈಟು, ರೆಡ್ಡು, ಯೆಲ್ಲೋ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ನಾನು ನೋಡಿದ್ದೆ ಬರೀ ರೆಡ್ ನೋಡಿದ್ದೆ. ಆ ಪಿಂಕ್ ಅಂತೂ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಒಳ್ಳೆ ಪೇಂಟ್ ಮಾಡ್ದಂಗಿದೆ. ನಿಮಗೂ ಅನಿಸುತ್ತೆ. ಜೊತೆಗೆ ಡಿಸ್ಕಸ್ ನೋಡಿ. ಇದು ಈ ಟ್ಯಾಂಕಲ್ಲಿ ಎಲ್ಲ ಥರ ಮಿಕ್ಸ್ ಬ್ರೀಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಪಿಂಕ್ ಕಲರ್ ಹೆಂಗಿದೆ, ಒಳ್ಳೆ ಪೇಂಟ್ ಮಾಡ್ದಂಗಿದೆ. ಅದನ್ನು ನೋಡೋಕ್ಕೆ ಮಜಾ.
ರಬೀಶ್ ಇದೇ ಹಾಕಿರಲಿಲ್ಲ ಅಂದ್ಕೊಂಡೆ. ಮೋನಿಸ್ ಮತ್ತು ಕಬೀಶ್. ಮೋನಿಸ್ ಕಾಣಿಸಲ್ಲ, ಇಲ್ಲ ಕಬೀಶ್ ಇಲ್ಲ. ಈಗ ನೋಡ್ತಾ ಇರೋದು ಜೆಲ್ಲಿ ಫಿಶ್ನ ನಾನು ಲೈವಲ್ಲಿ ನೋಡೋದಿಲ್ಲ, ಮತ್ತು ಈ ಥರ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಸೊ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅವತಾರ ಇದನ್ನು ನೋಡಿದ್ಮೇಲೆ ಅವತಾರ ಮೂವಿ ಗೊತ್ತಾಗ್ತಿಲ್ಲ, ಆದರೆ ಈ ಜಾಗಗಳು ಹಂಗೆ ಇದೆ. ಯಾಕಂದರೆ ಎಲ್ಲ ಸೈಡ್ ಮಿರರ್ ಹಾಕಿದ್ದಾರೆ. ಸೊ ಯಾವ ಕಡೆ ಈ ಎಂಟ್ರೆನ್ಸ್ ಅದು ಎಕ್ಸಿಟ್ ಆಗುತ್ತೆ ಗೊತ್ತಾಗಲ್ಲ. ಸ್ವಲ್ಪ ಟೈಮಿಗೆ ಕನ್ಫ್ಯೂಷನ್ ಆಗುತ್ತೆ. ನಾನು ಹೋಗಿ ಗ್ಲಾಸ್ ಡಿಕ್ಕಿ ಹೊಡ್ಕೊಂಡೆ. ಸೊ ಅದಕ್ಕೆ ತುಂಬ ಜನ ಮಾಡ್ತಾರೆ. ಈ ಜೆಲ್ಲಿ ಫಿಶ್ ಈ ಪರ್ಟಿಕ್ಯುಲರ್ ಜಾಗ ಅಂತೂ ಸಖತ್ತಾಯಿತು ಮಾತ್ರ. ಮುಂದಕ್ಕೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಲ್ಲ. 2 ಸತಿ ಗ್ಲಾಸ್ ಡಿಕ್ಕಿ ಹೊಡ್ಕೊಂಡೆ, ಆಮೇಲೆ ಗೊತ್ತಾಯಿತು. ಸೊ ಆ ಕಡೆ ಸಖತ್ತಾಗಿತ್ತು. ಆ್ಯಕ್ಚುಲಿ ಏನಂದರೆ ನಾವು ಫಸ್ಟ್ ಫ್ಲೋರಿಂದ ಇಳಿದು ಕೆಳಗಡೆ ಬರ್ತೀವಿ. ಅಂದರೆ ಫಸ್ಟ್ ಫ್ಲೋರ್ಗೆ ಹತ್ತೀವಿ ಫಸ್ಟು, ಆಮೇಲೆ ಕೆಳಗಡೆ ಇಳಿದ್ಬಿಟ್ಟು ಬರ್ತೀವಿ. ಸೊ ಅದಾದಮೇಲೆ ಆ ಟನಲ್ ಸಿಗುತ್ತೆ. ಸೊ ನೆಕ್ಸ್ಟ್ ಅದಕ್ಕೆ ಹೋಗ್ತಾ ಇರೋದು. ಇದು ಸೂಪರ್ ಆಗಿರೋ ಮೆರೈನ್ ಮ್ಯಾಂಟ್ ವಾಟರ್ ಟ್ಯಾಂಕು. ಸಖತ್ತು ದೊಡ್ಡದು, ಒಳ್ಳೊಳ್ಳೆ ಕಲರ್ ಸ್ಪೀಷೀಸ್ ಇತ್ತು. ಅದನ್ನು ನೋಡೋಕ್ಕೆ ಒಂದು ಅದ್ಭುತವಾಗಿದೆ. ಯಾಕಂದರೆ ಇದೆಲ್ಲ ನಾವು ಇಂಗ್ಲೀಷ್ ಮೂವೀಸಲ್ಲಿ ಅಂಡರ್ ವಾಟರ್ ಹೋಗ್ತಾರಲ್ಲ, ಆ ಟೈಮಲ್ಲಿ ತೋರಿಸ್ತಾ ಇರ್ತಾರೆ. ಆ ಥರ ಫಿಶಸ್ ಇದು ತುಂಬ ಕಮ್ಮಿ. ಅದನ್ನು ಆ್ಯಕ್ಚುಲಿ ಮೇಂಟೆನೆನ್ಸ್ ಜಾಸ್ತಿ, ತುಂಬ ಕಮ್ಮಿ ಜನ ಅದನ್ನು ಸಾಕೋದು. ಅದರ ಹಾಬೀಸ್ ಇರೋರೆ ಬೇರೆ ಕ್ಯಾಟಗರಿ. ಸೊ ಈ ಥರ ಎಲ್ಲ ಸಿಕ್ಕಿದಾಗ ನಾವು ನೋಡಿ ಸಮಾಧಾನ ನೋಡ್ಕೋಬೇಕು. ಯಾಕಂದರೆ ನಾವಂತೂ ಸಾಕೋಕ್ಕಾಗಲ್ಲ ಅಂತ. ನಾನು ಈ ಜಾಗದಲ್ಲಿ ಎಲ್ಲ ಹುಡುಕ್ತಾ ಇದ್ದೀನಿ, ಎಲ್ಲ ಫಿಶು ಏನು ಕಾಣಿಸ್ತಾನೆ ಇಲ್ಲ. ಇಷ್ಟು ದೊಡ್ಡ ಜಾಗನ ಸುಮ್ಮನೆ ವೇಸ್ಟಾಗಿ ಬಿಟ್ಬಿಡ್ತಾರಲ್ಲ ಅಂತ ಹುಡುಕ್ತಾ ಇದ್ದೀನಿ. ಬಟ್ ಆಗ ಅಲ್ಲಿ ಏನಿದೆ ಗೊತ್ತಾ, ಬನ್ನಿ ಮುಂದೆ ಗೊತ್ತಾಗುತ್ತೆ. ನನಗೂ ಗೊತ್ತಾಗಿಲ್ಲ. ಅಲ್ಲಿ ಇದ್ದಿದ್ದ ಒಂದು ಹುಡುಗಿ ಹೇಳಿದ್ಲು, ಅಲ್ಲಿ ಬೇಬಿ ಶಾರ್ಕ್ ಇದೆ ಅಂತ. ನೋಡಿದ ತಕ್ಷಣ ಫುಲ್ ಖುಷಿ ಆಗುತ್ತೆ. ಸಿಕ್ಕಾಗುತ್ತೆ ಅಷ್ಟೇ. ಸೊ ಈಗ ನಾವು ಕಾಯ್ತಾ ನಿಂತು ಸಿಕ್ಕಾಬಿಟ್ಟು ಎಕ್ಸೈಟೆಡ್ ಆಗಿದ್ದು ನೋಡೋಕ್ಕೆ ಕನಸಾಗಲ್ಲ. ಸೂಪರಾಗಿದೆ. ನೀವೆಲ್ಲ ಬಂದು ನೋಡಲೇಬೇಕಿದೆ ಲೈವ್. ಮೋಸ್ಟ್ಲಿ ವೀಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತೀವಿ ಗೊತ್ತಿಲ್ಲ, ಬಟ್ ಅದನ್ನು ಲೈವ್ ಬಂದಾಗಂತೂ ತುಂಬ ಎಂಜಾಯ್ ಮಾಡ್ತೀವಿ. ಅದಂತೂ 100% ಶೂರ್. ಆ್ಯಕ್ಚುಲಿ ಇದನ್ನು ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಏನು ಗೊತ್ತಾ,
ಸೋಮವಾರ ಮತ್ತು ಬುಧವಾರ ಮತ್ತು ಶುಕ್ರವಾರ ಮಾತ್ರ ಸಿ ಏಂಜಲ್ಸ್ದು ಒಂದು ಆ್ಯಕ್ಟಿವಿಟೀಸ್ ಇರುತ್ತೆ. ಅಂದರೆ ಸಿ ಏಂಜಲ್ಸ್ದು ಒಂದು ಈವೆಂಟ್ ಅಂದರೆ ಪ್ರೋಗ್ರಾಮ್ ಇರುತ್ತೆ. ಅಂದರೆ ಸಿ ಟೈಮ್ ನೋಡೋಕ್ಕೆ ಮಜಾ ಇದೆ. ಶೋಸ್ ಕೊಡ್ತಾರೆ ಇಲ್ಲೇ. ಸೊ ಅನ್ಫಾರ್ಚುನೇಟ್ಲಿ ನಾನು ಹೋಗಿದ್ದು ಮಂಗಳವಾರ. ಸೊ ಏನು ನೋಡೋಕ್ಕಾಗಿಲ್ಲ. ಬಟ್ ಇನ್ನೊಂದ್ಸತಿ ಗ್ಯಾರಂಟಿ ಬರ್ತೀರ ಅದಕ್ಕೋಸ್ಕರ. ಸೊ ಅದಕ್ಕೆ ನೀವೇನಂದರೆ ಪ್ಲ್ಯಾನ್ ಮಾಡೋಕ್ಕೆ ಬರೋಂಗಿದ್ರೆ ಸೊ ಸೋಮವಾರ ಬನ್ನಿ, ಇಲ್ಲ ಬುಧವಾರ ಬನ್ನಿ, ಇಲ್ಲ ಶುಕ್ರವಾರ ಬನ್ನಿ, ಮಂಡೇ ವೆಡ್ನೆಸ್ಡೇ ಫ್ರೈಡೇ ಬಂದರೆ ನಿಮಗೆ ಸಿ ಏಂಜಲ್ಸ್ ನೋಡೋಕ್ಕೆ ಚಾನ್ಸ್ ಇದೆ. ಈಗ ನೀವು ನೋಡ್ತಾ ಇರೋದು ಸ್ಟಿಂಗ್ರೇ. ಆ್ಯಕ್ಚುಲಿ ಅದು ಸೈಲೆಂಟಾಗಿ ಒಂದು ಮೂಲೆಯಲ್ಲಿತ್ತು. ಅದ್ರ ಭಾಳ ಎಷ್ಟು ಉದ್ದ ಇದೆ ಅಂತ. ಏನಂದರೆ ಇವತ್ತು ಇಲ್ಲಿ ಸಿ ಏಂಜಲ್ಸ್ ಅಂತ ಇರ್ತಾರೆ, ಅವ್ರದ್ದು ಶೋ ಇರುತ್ತೆ ವೀಕ್ಲಿ 3 days. ಸೊ ನನಗೆ ಅದು ನೋಡೋಕ್ಕೆ ಸಿಕ್ಕಿಲ್ಲ. ಓಕೆ ಬರೋಣ ಇನ್ನೊಂದು ದಿವಸ. ಅಷ್ಟಕ್ಕೆ ಮುಗಿಯುತ್ತಾ? ಇದನ್ನೆಲ್ಲ ಒಂದೇ ಸತಿ ನೋಡಿದ್ರೆ ಆಗುತ್ತಾ? ಆಗಲ್ಲ. ಎಷ್ಟು ಸತಿ ಬಂದು ಸಾಕಾಗಲ್ಲ. ಬಟ್ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಜಾಗ ಎಲ್ಲರೂ ಇಷ್ಟ ಆಗುತ್ತೆ. ಎಲ್ಲರೂ ಮಾಡ್ತಾರೆ. ಈಚೆ ಬರೋಕ್ಕೆ ಮನಸ್ಸಾಗ್ತಾಯಿಲ್ಲ, ಆದರೂ ಗಟ್ಟಿ ಮನಸ್ಸು ಮಾಡಿ ಈಚೆ ಬಂದೆ. ಟನಲಿಂದ ಈಚೆ ಬಂದು ಔಟ್ಸೈಡಿಂದ ನೋಡಿದ್ರೆ ಈ ಥರ ಟ್ಯಾಂಕ್ ಕಾಣುತ್ತೆ. ಎಷ್ಟು ದೊಡ್ಡದು, ಎಷ್ಟು ಹೈ ಕ್ವಾಲಿಟಿ, ಹೈ ಕ್ವಾಂಟಿಟಿ ಇದೆ. ಸೊ ಫೀಡಿಂಗ್ ಟೈಮು, ಸೊ ಫೀಡ್ ಆಗ್ತಾಯಿದ್ರು. ಸೊ ಅದನ್ನು ನೋಡಿಕೊಂಡು ನಾನು ನಿಂತ್ಕೊಂಡೆ. ತುಂಬ ಚೆನ್ನಾಗಿತ್ತು. ಯಾಕಂದರೆ ಫೀಡ್ ಮಾಡೋ ಟೈಮಲ್ಲಿ ಏನಂದರೆ ಎಲ್ಲ ಮೂಲೆಯಲ್ಲಿರೋದೆಲ್ಲ ಫಿಶಸ್ ಎಲ್ಲ ಒಂದೇ ಸೈಡ್ ಬರುತ್ತೆ. ಸೊ ಅದನ್ನು ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಈ ವಿಡಿಯೋನ ಎಷ್ಟೇ ಕಟ್ ಮಾಡಬೇಕು ಅಂತ ಟ್ರೈ ಮಾಡ್ತಾಯಿದ್ರು, ಕಟ್ ಮಾಡೋಕ್ಕಾಗ್ತಾಯಿಲ್ಲ, ಇಷ್ಟ ಆಗ್ತಾಯಿಲ್ಲ.
ಸೊ ಯಾಕಂದರೆ ಒಂದೊಂದು ಪೀಸು ಅಷ್ಟು ಚೆನ್ನಾಗಿದೆ, ಅದಕ್ಕೋಸ್ಕರ ಫುಲ್ ಲೆಂತ್ ಇದೆ, ಮೋಸ್ಟ್ಲಿ 30 ಹಾಫ್ ಆನ್ ಅವರ್ ಅಷ್ಟು. ಸೊ ನೋಡಿದ್ರೆ ನೀವು ಎಂಜಾಯ್ ಮಾಡ್ತೀರ ಅಂದ್ಕೊಂಡಿದ್ದೀನಿ. ಸೊ ಈಚೆಗೆ ಬರೋ ಟೈಮ್ ಆಯಿತು. ಸೊ ಈಚೆಗೆ ಬಂದೆ. ಆ್ಯಕ್ಚುಲಿ ಈಜಿಪ್ಟ್ ರಿಲೇಟೆಡ್ ಟೈಪ್ದು ತುಂಬ ಒಳ್ಳೆ ಹೈ ಕ್ವಾಲಿಟಿ ಪೇಂಟಿಂಗ್ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿತ್ತು. ಹೋಗ್ಬೇಕಾದ್ರೆ ನೋಡಿದ್ರೆ ತಿರ್ಗಾ ಬರಬೇಕಾದ್ರೆ ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ತೀನಿ. ಒಂದು ಬೇಗ ಈಚೆ ಬಂದಿಲ್ಲ, ಟೈಮ್ ಮಾಡ್ತೀನಿ ಇಲ್ಲ ಅಂತ ನೋಡ್ತಾ ಇದ್ದೀನಿ. ಫೋಟೋಶೂಟ್ ಮಾಡ್ತಾ ಇದ್ದೀನಿ, ಖುಷಿ ಆಗ್ತದೆ ತುಂಬ. ಇವತ್ತು ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ಇನ್ನೇನು ಎಕ್ಸಿಟ್ ಆಗ್ತಾಯಿದ್ದೀನಿ. ಸೊ ಇದೇ ಥರ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಕ್ಸಿಟ್ ಆದೆ, ಸೂಪರ್ ಡೂಪರ್ ಆಗಿತ್ತು. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಜೈ ಬಾರ್ಡರ್ ಬೊಮ್ಮ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಫ್ಯಾಂಟಾಸ್ಟಿಕ್ ಆ್ಯಂಡ್ ಮಾರ್ವೆಲಸ್ ಡೇ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.